ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ನಾನು ದೈಹಿಕ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಜೂಡೋ ಈ ಒಂದು ವಿಷಯದ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಹೋದ ತರಗತಿಯಲ್ಲಿ ನಾನು ಪಾರ್ಟ್ 1 ಮಾಡಿದ್ದೀನಿ, ಇದು ಪಾರ್ಟ್ 2 ಆಗಿರ್ತೈತೆ. ಈ ಒಂದು ಪಾರ್ಟ್ 2 ಅಲ್ಲಿ ಆ ಒಂದು ಜೂಡೋಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನಾವು ತಿಳಿದುಕೊಳ್ಳೋಣ. ಯಾರೆಲ್ಲ ದೈಹಿಕ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಗೊತ್ತಿನ ಗಮನಿಸಬೇಕಾದಂಥ ಅಂಶಗಳು ಅಂದರೆ ಜೂಡೋ ಏನು ವಿಷಯ ತಿಳ್ಕೊಂಡಿದ್ದೀವೋ ಆ ಒಂದು ವಿಷಯದ ಮೇಲೆ ಕೀ ಪಾಯಿಂಟ್ಸ್ ಇದ್ದಾವೆ. ಇವು ಆ ಒಂದು ಕಾನ್ಸೆಪ್ಟಲ್ಲಿ ಮುಖ್ಯವಾದಂತಹ ಅಂಶಗಳಾಗಿರ್ತವೆ. ಹಾಗೆ ಇದಾದ ಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಅತಿ ಮುಖ್ಯ ಪ್ರಶ್ನೋತ್ತರಗಳನ್ನು ಕೂಡ ನೋಡೋಣ. ಇಲ್ಲಿ ಯುರೋಪಿನ ಜೂಡೋ ಅಸೋಸಿಯೇಷನ್ ಯಾವಾಗ ಪ್ರಾರಂಭ ಆಯಿತು ಅಂತೇಳಿ ಕೇಳಿದರೆ ಅದು 1948ರಲ್ಲಿ ಏನಾಗ್ತೈತೆ, ಯುರೋಪಿನ ಜೂಡೋ ಅಸೋಸಿಯೇಷನ್ ಪ್ರಾರಂಭ ಆಗ್ತೈತೆ. ಎಷ್ಟರಲ್ಲಿ ಅಂತ ಕೇಳಿದರೆ ಅದು 1948ರಲ್ಲಿ. ಹಾಗೆ ಮೊದಲನೇ ಜಾಗತಿಕ ಜೂಡೋ ಸ್ಪರ್ಧೆ ಏರ್ಪಟ್ಟಿದ್ದು ಯಾವಾಗ? ಮೊದಲನೇ ಜಾಗತಿಕ ಜೂಡೋ ಸ್ಪರ್ಧೆ ಯಾವಾಗ ಏರ್ಪಟ್ಟಿತ್ತು ಅಂದರೆ 1951ರಲ್ಲಿ ಏರ್ಪಟ್ಟಿರ್ತೈತೆ. ಜೂಡೋ ಸ್ಪರ್ಧೆ ಪ್ರಾರಂಭವಾಗುತ್ತಿದ್ದಂತೆಯೇ ಸ್ಪರ್ಧಾಳುಗಳಿಬ್ಬರು ರಂಗದ ಮೇಲೆ ಬಂದು ಪರಸ್ಪರ ಎದುರಾಗಿ ನಿಂತಾಗ ಅವರ ನಡುವಿನ ದೂರ ಎಷ್ಟಿರಬೇಕು ಅಂತೇಳಿ ಕೇಳಿದರೆ 3.65 ಮೀಟರ್ ದೂರ ಇರಬೇಕು. ಏನು ಜೂಡೋ ಸ್ಪರ್ಧೆ ಏನು ಪ್ರಾರಂಭ ಆಗ್ತಾ ಇದೆಯಲ್ಲ ಆ ಒಂದು ಪ್ರಾರಂಭ ಆದಾಗ ಸ್ಪರ್ಧಾಳುಗಳಿಬ್ಬರು ಅವರು ರಂಗದ ಮೇಲೆ ಆ ಒಂದು ಗ್ರೌಂಡ್ ಮೇಲೆ ನಿಂತಾಗ ಪರಸ್ಪರ ಅವರಿಬ್ಬರ ನಡುವೆ ಎಷ್ಟು ಅಂತರ ಇರಬೇಕು ಅಂತೇಳಿ ಕೇಳ್ತಿದ್ದಾರೆ. 3.65 ಮೀಟರ್ ಅಂತರ ಇರಬೇಕು. ಕಿರಿಯರ ವಿಭಾಗದ ಸ್ಪರ್ಧೆಯ ವೇಳೆಯು ಸಾಮಾನ್ಯವಾಗಿ 3 ನಿಮಿಷದವರೆಗೆ ಇರ್ತೈತೆ. ಏನು ಮಾಡ್ತೈತೆ, ಕಿರಿಯರ ವಿಭಾಗದ ಸ್ಪರ್ಧಾ ವೇಳೆ ಎಷ್ಟಿರ್ತದೆ ಅಂದರೆ ಸಾಮಾನ್ಯವಾಗಿ 3 ನಿಮಿಷಗಳೊಳಗೆ ಇರ್ತೈತೆ. ಈ ಸಮಯದ ಒಳಗೆ ಯಾರಿಂದಲೂ ಇಫಾನ್ ಗಳಿಸಲು ಸಾಧ್ಯವಾಗದಿದ್ದಲ್ಲಿ ಅಧಿಕ ಅಂಕ ಗಳಿಸುವವರು ಏನಾಗ್ತಾರೆ, ಇಲ್ಲಿ ವಿಜಯಶಾಲಿ ಆಗ್ತಾರೆ. ಕಿರಿಯರ ಒಂದು ವಿಭಾಗದ ಸ್ಪರ್ಧೆಯಲ್ಲಿ ಸಾಮಾನ್ಯವಾಗಿ 3 ನಿಮಿಷಗಳವರೆಗೆ ಇರ್ತೈತೆ. ಆ ಒಂದು 3 ನಿಮಿಷದೊಳಗೆ ಯಾರಿಂದಲೂ ಏನಾಗಿಲ್ಲ ಜಯಗಳಿಸಲು ಸಾಧ್ಯವಾಗದಿದ್ದಾಗ ಅಧಿಕ ಅಂಕ ಗಳಿಸಿದ್ರೆ ಏನು ಮಾಡ್ತೀವಿ, ಅಲ್ಲಿ ವಿಜಯಶಾಲಿ ಅಂತೇಳಿ ಘೋಷಣೆ ಮಾಡ್ತೀವಿ. ಹಿರಿಯರ ಜೂಡೋ ಸ್ಪರ್ಧೆ ವೇಳೆ ಎಷ್ಟಿರ್ತೈತೆ ಅಂದರೆ ಅವ್ರದ್ದು 3 ರಿಂದ 20 ನಿಮಿಷ ಇರ್ತೈತೆ. ಜೂಡೋ ಪಂದ್ಯದಲ್ಲಿ ತೀರ್ಪುಗಾರರು ವಿಧಿಸುವ ದಂಡನೆಗಳು ಏನು ದಂಡನೆ ಕೊಡ್ತಾರೆ ತೀರ್ಪುಗಾರರ ಟೈಮಲ್ಲಿ ಅಂದರೆ ಕೈ, ಕೋಕು, ಚುಯಿ ಅಥವಾ ಶೀಡು ಈ ರೀತಿ ದಂಡನೆ ಅಂದರೆ ಜೂಡೋದಲ್ಲಿ ಬಳಸುವಂತಹ ಪನಿಷ್ಮೆಂಟ್ಗಳು ಈ ರೀತಿ ಅವ್ರು ಕೊಡ್ತಾರೆ. ಇವಾಗ ನಾಗೆ ವಾಜ್ ಅಂದರೆ ನೋಡ್ರಿ, ಎದುರಾಳಿಯನ್ನು ನೆಲಕ್ಕುರುಳಿಸುವಂಥ ಒಂದು ವಿಧಾನಕ್ಕೆ ಏನಂತ ಕರಿತೀವಿ, ನಾಗೆ ವಾಜ ಅಂಥೇಳಿ ಕರಿತೀವಿ. ಇವಾಗ ಕಾಟಾಮೆ ವಾಜ ಹೀಗಂದರೆ ಏನಂದರೆ ನೆಲದ ಮೇಲೆ ದ್ವಂದ್ವ ಯುದ್ಧ ಮಾಡೋದಕ್ಕೆ ಏನಂತೀವಿ, ಕಟಾಮೆ ವಜ ಅಂಥೇಳಿ ಕರಿತೀವಿ. ಹಾಗಾದರೆ ವಜಾರಿ ಅಂದರೆ ಏನು ಅಂದರೆ ಅರ್ಧ ಅಂಕ. ವಜಾರಿ ಅಂದರೆ ಅರ್ಧ ಅಂಕ ಅಂತ ಅರ್ಥ. ಆಗ ಉಸೇಗಾಚಿ ಅಂದರೆ ಅರ್ಹತೆ ಅಂಥೇಳಿ ಕರಿತೀವಿ. ಇವೆಲ್ಲ ಏನು ಒಂದು ಜೂಡೋದಲ್ಲಿ ಬಳಸುವಂಥ ಪದಗಳಾಗಿರ್ತವೆ. ಇಲ್ಲಿ ಮುಖ್ಯವಾದಂಥ ಪ್ರಶ್ನೆಗಳು ಗಮನಿಸಬೇಕಂತ ಅಂಶಗಳು ನೋಡಿದ್ದೀವಿ. ಅವನು ಇಂಪಾರ್ಟೆಂಟು, ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಲ್ಲ ಅವು ಈ ಪ್ರಶ್ನೆಗಳಾಗಿರ್ತವೆ. ಜೂಡೋ ಆಟ ಉಗಮವಾದಂಥ ದೇಶ ಯಾವುದು ಅಂತ ಕೇಳಿದರೆ ಅದು ಜಪಾನ್. ಜೂಡೋ ಎಲ್ಲಿ ಹುಟ್ಕೊಳ್ತು ಅಂತ ಕೇಳ್ತಾರೆ, ಜೂಡೋ ಹುಟ್ಕೊಂಡಿದ್ದು ಜಪಾನ್ನ ಒಂದು ರಾಷ್ಟ್ರೀಯ ಕ್ರೀಡೆನೇ ಏನಾಗಿರ್ತೈತೆ ಅಂದರೆ ಜೂಡೋ ಆಗಿರ್ತೈತೆ. ಇಂಟರ್ನ್ಯಾಷನಲ್ ಜೂಡೋ ಫೆಡರೇಷನ್ ಯಾವಾಗ ಸ್ಥಾಪನೆ ಆಯಿತು ಅಂದರೆ 1951ರಲ್ಲಿ ಇಂಟರ್ನ್ಯಾಷನಲ್ ಜೂಡೋ ಫೆಡರೇಷನ್ ಪ್ರಾರಂಭ ಆಗ್ತೈತೆ. ಜೂಡೋ ಆಟವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ರೆ ಡಾಕ್ಟರ್ ಜಿಗೋರೋ ಕಾನೋ ಅವ್ರು ಏನು ಮಾಡ್ತಾರೆ, ಜೂಡೋ ಆಟವನ್ನು ಪ್ರಾರಂಭ ಮಾಡ್ತಾರೆ. ಹಾಗೆ ಕೊಡೋಕಾನ್ ಎಂಬುದು ಈ ಕ್ರೀಡೆಯ ತರಬೇತಿ ಕೇಂದ್ರ ಆಗಿದೆ. ಯಾವುದು ತರಬೇತಿ ಕೇಂದ್ರ ಆಗಿದೆ ಅಂದರೆ ಕೊಡೋಕಾನ್ ಎನ್ನುವುದಂದರೆ ಅದು ಜೂಡೋದ ಮೂಲ ರೂಪ ಏನು, ದಿಂದ ಏನು ಮಾಡ್ತೀವಿ, ಜೂತ್ಸು ಅಂಥೇಳಿ ಕರಿತೀವಿ.
ಮತ್ತು ಜೂತ್ಸು ಅಂಥೇಳಿ ಕರಿತೀವಿ. ಹಾಗಾದರೆ ಒಲಿಂಪಿಕ್ಸ್ನಲ್ಲಿ ಜೂಡೋವನ್ನು ಯಾವಾಗ ಸೇರಿಸಲಾಯಿತು ಅಂತಂದರೆ 1964ರಲ್ಲಿ ಏನು ಮಾಡ್ತಾರೆ, ಜೂಡೋವನ್ನು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಸೇರಿಸ್ತಾರೆ. ಜೂಡೋ ಅಂದರೆ ಏನು? ಜೂಡೋ ಅಂತೀವಲ್ಲ ಆ ಕ್ರೀಡೆ. ಹಾಗಾದರೆ ಏನು ಜೂಡೋ ಅಂದರೆ ಏನಂತಂದರೆ ಮೆತ್ತನೆ ರೀತಿ ಅಂತ ಅರ್ಥ. ಏನರ್ಥ ಇದು? ಮೆತ್ತನೆ ರೀತಿ ಅಂತ ಅರ್ಥ. ಕೇಳ್ತಾರೆ ಎಕ್ಸಾಮಲ್ಲಿ ಜೂಡೋ ಅಂದರೆ ಏನಂತೇಳಿ ನೆನ್ಪಿಟ್ಕೊಳ್ಬೇಕು. ಜೂಡೋ ಆಟದಲ್ಲಿ ಒಂದು ಮ್ಯಾಚ್ಗೆ ಇರುವಂಥ ಹಿರಿಯರಿಗೆ ಇರುವಂಥ ಸಮಯ ಎಷ್ಟು? ಇದು ಗಮನಿಸಬೇಕಾದ ಅಂಶಗಳು ಬಂದಿದೆ. ಇಲ್ಲಿ ಬಂದಿದೆ 3ರಿಂದ 20 ನಿಮಿಷ ಇರ್ತೈತೆ. ಜೂಡೋ ಕ್ರೀಡೆಯಲ್ಲಿ ಬಳಸುವ ನಡಪಟ್ಟಿ ಅಥವಾ ಬೆಲ್ಟು ಉದ್ದ ಇಂಟು ಅಗಲ ಎಷ್ಟಿರಬೇಕು ಅಂದರೆ, ಉದ್ದ ಬಂದುಬಿಟ್ಟು 8ರಿಂದ 9 ಅಡಿ ಉದ್ದ ಇರಬೇಕು. ಅಗಲ ಎಷ್ಟಿರಬೇಕಂದ್ರೆ 3.75 ಅಗಲ ಇರಬೇಕು ಸೆಂಟಿಮೀಟ್ರಲ್ಲಿ. ಅದಕ್ಕೆ 1.5 ಅಂಗುಲ ಅಂತ ಕೂಡ ನಾವು ಕರಿತೀವಿ. ಹಾಗಾದರೆ ಜೂಡೋ ಆಟದಲ್ಲಿ ಹೊಸದಾಗಿ ದಾಖಲಾದಂತಹ ವ್ಯಕ್ತಿಗೆ ಕಟ್ಟುವಂತಹ ನಡುಪಟ್ಟಿಯ ಬಣ್ಣ ಯಾವುದಾಗಿರ್ತೈತೆ? ಹೊಸದಾಗಿ ಏನಾದರೂ ತರಬೇತಿ ಸೇರಿಕೊಂಡಿದ್ರೆ ಆ ಒಂದು ಪಟುವಿಗೆ ಅಂತ ಕ್ರೀಡಾಪಟುವಿಗೆ ಯಾವ ಒಂದು ಬಣ್ಣದ ನಡುಪಟ್ಟಿ ಕಟ್ಟಿರ್ತಾರೆ ಅಂದರೆ ಅಲ್ಲಿ ಕೆಂಪು ಬಣ್ಣದ ಒಂದು ನಡುಪಟ್ಟಿಯನ್ನು ಕಟ್ಟಿರ್ತಾರೆ. ನೆನ್ಪಿಟ್ಕೋಬೇಕು, ಯಾವುದು? ಕೆಂಪು ಬಣ್ಣ. ಹಾಗೆ ಒಬ್ಬ ಜೂಡೋ ಪಟು ತನ್ನ ಪ್ರತಿಸ್ಪರ್ಧಿಯನ್ನು ವಜಾರಿ ಮಾಡಿದಾಗ ನೀಡುವಂತಹ ಶ್ರೇಯಾಂಕ ಎಷ್ಟು ಅಂದರೆ ಅದು 7. ಅಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ ಕ್ಲಾಸು. ಒಂದು ಸರಿ 9 ಕೊಡ್ತಾರೆ, 9 ಯಾವ ಕೊಡ್ತಾರೆ, 7 ಯಾವ ಕೊಡ್ತಾರೆ, 5 ಕೊಡ್ತಾರೆ, 3 ಕೊಡ್ತಾರೆ, ಯಾವ ಟೈಮಲ್ಲಿ ಕೊಡ್ತಾರೆ ಅಂಥೇಳಿ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಯಾವರು ಒಂದು ತರಗತಿ ನೋಡ್ಕೊಂಡಿಲ್ಲ ಪಾರ್ಟ್ 1 ಅದು ನೋಡ್ಕೊಂಡ್ರಿ. ಇಲ್ಲಿ ನಮಗೆ ಈಜಿ ಆಗ್ತೈತೆ. ಇವಾಗ ಡಾನ್, ಇಫಾನ್, ಯೂಕೋ ಈ ಕ್ರೀಡೆಗೆ ಸಂಬಂಧಿಸಿದ್ದೀವಿ. ಯಾವ ಕ್ರೀಡೆಯಲ್ಲಿ ಈ ಪದಗಳನ್ನು ನಾವು ಬಳಸ್ತೀವಿ ಅಂದರೆ ಅದು ಜೂಡೋದಲ್ಲಿ ಬಳಸ್ತೀವಿ. ಇಷ್ಟೇನಾಯ್ತಂದರೆ ಜೂಡೋಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ನೋಡಿದ್ದೀವಿ. ಹಾಗೆ ಇದ್ರ ಬಗ್ಗೆ ಕಾನ್ಸೆಪ್ಟ್ ಕೂಡ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಮತ್ತು ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊತಿದ್ದಾರೋ ಅವರು ಈ ಎಲ್ಲ ತರಗತಿಗಳನ್ನು ನಿಮ್ಮ ಅಧ್ಯಯನಕ್ಕಾಗಿ ಬಳಸ್ಕೊಳ್ಳಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.